ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಯಾವುದೇ ಕಷ್ಟ ಬಂದರೂ ಆ ಕಷ್ಟವನ್ನ ಪರಿಹರಿಸು ದೇವಿ ಅಂತ ಬಂದು ಬೇಡ್ಕೊಂಡ್ರೆ ಆ ಕಷ್ಟವನ್ನ ದೇವಿ ಪರಿಹರಿಸ್ತಾಳೆ ಅನ್ನೋದಕ್ಕೆ ಮತ್ತೊಂದು ನೈಜ ಸಾಕ್ಷಿ ಸಿಕ್ಕಿರುವಂಥದ್ದು 5 ತಿಂಗಳ ಹಿಂದೆ ಜುಲೈ 25ನೇ ತಾರೀಕಿನಂದು ಮತ್ತು 26ನೇ ತಾರೀಕಿನಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಚಂಡಿಕಾ ಯಾಗವನ್ನು ಕೂಡ ನಡೆಸಿದ್ರು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕೊಲೆ ಆರೋಪದಡಿಯಲ್ಲಿ ದರ್ಶನ್ ಅವರು ಜೈಲು ಪಾಲಾಗಿದ್ರು. 1.5 ತಿಂಗಳು ಕಳೆದಿತ್ತು. ಕಾನೂನು ಹೋರಾಟ ಕೂಡ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಚಂಡಿಕಾ ಯಾಗವನ್ನು ಕೂಡ ನಡೆಸಿದ್ರು. ಇಲ್ಲಿಯ ಪ್ರಮುಖ ಅರ್ಚಕರಾಗಿರುವಂತಹ ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ಚಂಡಿಕಾ ಯಾಗ ಜುಲೈ 26 ಶುಕ್ರವಾರದಂದು ಮುಂಜಾನೆ ನಡೆದಿತ್ತು. ಈಗ ಸುಮಾರು 5 ತಿಂಗಳುಗಳ ನಂತರ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು, ಒಂದಷ್ಟು ರಿಲೀಫ್ ಕೂಡ ಆಗಿರುವಂತದ್ದು. ವಿಜಯಲಕ್ಷ್ಮಿ ಅವರ ಒಂದು ಕೋರಿಕೆ ಏನಿತ್ತು, ದೇವಿಯ ಮುಂದೆ ಇಟ್ಟಿರುವಂತಹ ಕೋರಿಕೆ ಈಡೇರಿದೆ ಅಂತ ಹೇಳ್ಬೋದು. ಹಾಗಾಗಿ ಕೊಲ್ಲೂರು ಮೂಕಾಂಬಿಕೆ ಬರುವಂತ ಭಕ್ತರನ್ನು ಯಾವ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ. ಇಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು, ಬೇರೆ ಬೇರೆ ರಾಜ್ಯದ ಭಕ್ತರು ಕೂಡ ಈ ಮೂಕಾಂಬಿಕೆಯ ಸನ್ನಿಧಿಗೆ ಬರುವಂತದ್ದು. ಎಲ್ಲರೂ ಕೂಡ ತಮ್ಮ ಕಷ್ಟವನ್ನ ಪರಿಹರಿಸು, ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸು ತಾಯಿ ಅಂತ ಬೇಡ್ಕೊಳ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಂಡಿಕಾ ಯಾಗದಂತಹ ಒಂದು ಯಾಗವನ್ನ ನಡೆಸಿದ್ರೆ ಅದೆಂತ ಕಷ್ಟ ಬಂದ್ರು ಕೂಡ, ಅದು ಎಂತ ಸಮಸ್ಯೆಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋದಕ್ಕೆ ಮತ್ತೊಮ್ಮೆ ತಾಯಿಯ ಒಂದು ಕಾರಣಿಕ ಸಾಕ್ಷಿ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ದಕ್ಷಿಣ ಭಾರತದ ಶಕ್ತಿ ಪೀಠಗಳಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಚಂಡಿಕಾ ಯಾಗ ಅನ್ನುವಂಥದ್ದು ಮಹತ್ವದ ಮತ್ತು ವಿಶೇಷವಾದ ಸೇವೆ ತಾಯಿಗೆ ನಡೆಯುವಂಥದ್ದು. ಆ ಚಂಡಿಕಾ ಯಾಗವನ್ನ ನಡೆಸಿದ್ರೆ ತಾಯಿ ಸಂತೃಪ್ತಿಯನ್ನ ಹೊಂದ್ತಾಳೆ. ಯಾವುದೇ ಕಷ್ಟಗಳು ಸಮಸ್ಯೆಗಳು ಇದ್ರೂ ಕೂಡ ಪರಿಹಾರ ಮಾಡ್ತಾಳೆ ಅನ್ನೋದು ನಂಬಿಕೆ. ಅದರಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಜುಲೈ ತಿಂಗಳು 26ನೇ ತಾರೀಕಿನಂದು ಶುಕ್ರವಾರ ಮುಂಜಾನೆ ನರಸಿಂಹ ಅಡಿಗರ ನೇತೃತ್ವದಲ್ಲಿ ಇದೇ ಸ್ಥಳದಲ್ಲಿ ಚಂಡಿಕಾ ಯಾಗವನ್ನ ಕೂಡ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ನಡೆಸಿದ್ರು. ತನ್ನ ಗಂಡನಿಗೆ ಬಿಡುಗಡೆ ಆಗಬೇಕು ಅನ್ನುವಂತ ಒಂದು ಕೋರಿಕೆಯನ್ನ ದೇವಿಯ ಮುಂದೆ ಇಟ್ಟು ಭಕ್ತಿಯಿಂದ ದೇವಿಗೆ ಚಂಡಿಕಾ ಯಾಗ ಸೇವೆಯನ್ನು ಕೂಡ ಅರ್ಪಿಸಿದ್ರು. ಅದರ ಪ್ರತಿಫಲ ಎಂಬಂತೆ ಸುಮಾರು 5 ತಿಂಗಳುಗಳ ನಂತರ ದರ್ಶನ್ ಅವರಿಗೆ ಜಾಮೀನು ಕೂಡ ಸಿಕ್ಕಿರುವಂತದ್ದು. ತಾಯಿಗೆ ಚಂಡಿಕಾ ಯಾಗದ ಅಂತ ಒಂದು ಸೇವೆಯನ್ನ ನೀಡಿದ್ರೆ ಎಂತ ಸಮಸ್ಯೆಗಳು ಕಷ್ಟಗಳು ಇದ್ರೂ ಕೂಡ ತಾಯಿ ಬಗೆಹರಿಸ್ತಾಳೆ ಅನ್ನೋದಕ್ಕೆ ಇದು ಸಾಕ್ಷಿ. ಸಾಕಷ್ಟು ಇದಕ್ಕೆ ಉದಾಹರಣೆಗಳು ಕೂಡ ಇರುವಂತದ್ದು. ಇಂತ ಅನೇಕ ಕಷ್ಟಗಳು ಸಮಸ್ಯೆಗಳು ಬಂದಂತ ಭಕ್ತರು ಕೂಡ ಕೊಲ್ಲೂರು ಮೂಕಾಂಬಿಕೆಗೆ ಚಂಡಿಕಾ ಯಾಗದಂತ ಸೇವೆಯನ್ನ ಅರ್ಪಿಸ್ತಾರೆ. ಜೊತೆಗೆ ಆ ಚಂಡಿಕಾ ಯಾಗವನ್ನು ನಡೆಸಬೇಕಾದ್ರೂ ಸಾಕಷ್ಟು ವರ್ಷಗಳು ಕಾಯುವಂತ ಪರಿಸ್ಥಿತಿ ಕೂಡ ಇದೆ. ಯಾಕಂದ್ರೆ ಆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಚಂಡಿಕಾ ಯಾಗವನ್ನು ಬುಕ್ ಮಾಡ್ತಾರೆ. ಹಾಗಾಗಿ ಅದು ಯಾವಾಗ ಅವರ ಹರಕೆ ಈಡೇರುತ್ತೋ ಗೊತ್ತಿಲ್ಲ. ಆದ್ರೆ ಅದಕ್ಕಾಗಿ ಕಾಯ್ಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಆದ್ರೆ ಸದ್ಯಕ್ಕಂತೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಳೆದ ಜುಲೈ ತಿಂಗಳಲ್ಲಿ 26ನೇ ತಾರೀಕು ಶುಕ್ರವಾರದಂದು ಚಂಡಿಕಾ ಯಾಗವನ್ನ ನಡೆಸಿ ಆ ತಾಯಿಯ ಮುಂದೆ ತನ್ನ ಕಷ್ಟವನ್ನ ಪರಿಹರಿಸುವಂತೆ ಬೇಡ್ಕೊಂಡಿದ್ರು. ಅದರಂತೆ ತಾಯಿ ವಿಜಯಲಕ್ಷ್ಮಿ ಅವರ ಕಷ್ಟವನ್ನ ಸದ್ಯಕ್ಕಂತೂ ಪರಿಹರಿಸಿದಂತೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ತಾಯಿಯ ಒಂದು ಮೇಲಿರುವ ನಂಬಿಕೆ ಮತ್ತು ತಾಯಿಯ ಒಂದು ಆಶೀರ್ವಾದದಿಂದ ದರ್ಶನ್ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಚಂಡಿಕಾ ಯಾಗ ಅಂತ ಹೇಳಿದ್ರೆ ಅದು ಮಾರ್ಕಂಡೇಯ ಪುರಾಣದಲ್ಲಿ ಬರುವ ಸಪ್ತಶತಿ ದೇವಿ ಮಹಾತ್ಮೆ, ಸಪ್ತಶತಿ ಅಂತ ಹೇಳ್ತಾರೆ. ಅದು ಆ ಸಪ್ತಶತಿಯ 700 ಮಂತ್ರದಿಂದ ಹೋಮ ಮಾಡ್ತಾರೆ. ಆ 700 ಮಂತ್ರದಲ್ಲಿ ಪ್ರಥಮ ಚರಿತ್ರ, ಮಧ್ಯಮ ಚರಿತ್ರ, ಉತ್ತಮ ಚರಿತ್ರ ಅನ್ನೋ 3 ಚರಿತ್ರೆಗಳಿದೆ. ಆ 3 ಚರಿತ್ರೆಯಲ್ಲಿ 700 ಶ್ಲೋಕಗಳಿದೆ. ಅದರಲ್ಲಿ ಪಾಯಸಾಹುತಿಯಿಂದ ಹೋಮವನ್ನು ಮಾಡ್ತಾರೆ. ಈಗ ಕೊಲ್ಲೂರಿನಲ್ಲಿ ಚಂಡಿಕಾ ಹೋಮ ಯಾವಾಗಲೂ ಆಗ್ತಾ ಇರ್ತದೆ. ಪ್ರತಿ ದಿವಸ 10-15 ಚಂಡಿಕಾ ಹೋಮ ನಡೀತಾ ಇರ್ತದೆ. ಅಂದ್ರೆ ಈ ಚಂಡಿಕಾ ಹೋಮದಲ್ಲಿ ಖಾಲಿ ಚಂಡಿಕಾ ಹೋಮ, ನವಚಂಡಿ, ಶತಚಂಡಿ, ಸಹಸ್ರಚಂಡಿ, ಅಯುತ ಚಂಡಿ ಅಂತ ಹೀಗೆ ಹಲವು ವಿಧಾನಗಳಿದೆ. ಇಲ್ಲಿ ಹೆಚ್ಚಾಗಿ ಚಂಡಿಕಾ ಹೋಮ ದಿವಸ ನಡೀತದೆ. ಮಧ್ಯ ಮಧ್ಯ ನವಚಂಡಿ, ಶತಚಂಡಿ, ಹಾಗೆ ಸಹಸ್ರಚಂಡಿ ಹೋಮಗಳು ಎಲ್ಲ ಇಲ್ಲಿ ನಡೀತಾ ಇರ್ತದೆ. ಚಂಡಿಕಾ ಹೋಮದ ವಿಶೇಷ ಅಂತ ಹೇಳಿದ್ರೆ ಯಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಂ ಅಂತ. ಧರ್ಮಾರ್ಥ ಕಾಮೋಕ್ಷಗಳು ಅದರಲ್ಲಿ ಸಿಗ್ತದೆ. ಹಾಗೆ ನಾವು ಯಾವ ಉದ್ದೇಶ ಇಟ್ಟು ಆ ಹೋಮವನ್ನು ಮಾಡ್ತೇವೋ
ಆ ಸದುದ್ದೇಶ ಆದ್ರೆ ಆ ಉದ್ದೇಶ ನೆರವೇರ್ತದೆ. ಹಾಗೆ ಚಂಡಿಕಾ ಹೋಮದಿಂದ ಭಕ್ತಾದಿಗಳೆಲ್ಲ ಮಾಡ್ತಾರೆ, ಅವರ ಮನೋಭಿಷ್ಟ ಸಿದ್ಧಿ ಆಗ್ತದೆ. ಇದರಲ್ಲಿ ಧರ್ಮಾರ್ಥ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಸಿಗ್ತದೆ. ಪರಮೈಶ್ವರ್ಯ ಮತುಲಂ, ಒಳ್ಳೆಯ ಐಶ್ವರ್ಯ ಬರ್ತದೆ, ಜ್ಞಾನ ಬರ್ತದೆ, ವಿದ್ಯಾಭ್ಯಾಸ ಆಗ್ತದೆ, ಶತ್ರು ಹಾನಿ ಆಗ್ತದೆ. ಹಾಗೆ ನಾವು ಯಾವ ಸದುದ್ದೇಶ ಇಟ್ಟುಕೊಂಡು ಆ ಹೋಮವನ್ನು ಮಾಡ್ತೇವೋ ಆ ಹೋಮ ಅದನ್ನು ನೆರವೇರಿಸ್ತಾಳೆ ಆ ಮಹಾತಾಯಿ. ಅದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನ ಉದ್ದೇಶಿ ಪ್ರಥಮ ಚರಿತ್ರೆ ಮಹಾಕಾಳಿ, ಮಧ್ಯಮ ಚರಿತ್ರೆ ಮಹಾಲಕ್ಷ್ಮಿ, ಉತ್ತಮ ಚರಿತ್ರೆ ಮಹಾಸರಸ್ವತಿ. ಹೀಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪವಾದ ಚಂಡಿಕಾ ದುರ್ಗೆಯನ್ನು ಆ ಹೋಮದಲ್ಲಿ ಆರಾಧನೆ ಮಾಡ್ತೇವೆ. ಯಾವ ರೀತಿ ವ್ರತಗಳಂದ್ರೆ ಅವರು ಬೆಳಿಗ್ಗೆ ಅವರ ದಿನಚರಿಯನ್ನು ಮಾಡ್ಕೊಂಡು ಸ್ನಾನ ಸಂಧ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಹೋಮಕ್ಕೆ ಬರಬೇಕು. ಅದೇ ಮತ್ತೆ ಬೇರೆ ಏನು ಇಂಥದ್ದು ವ್ರತದಲ್ಲೇ ಇರ್ಬೇಕಂತ ಏನು ಇದಿಲ್ಲ. ಹಿಂದೆಲ್ಲ ಚಂದ್ರಾಯಣ ವ್ರತಗಳನ್ನದೆಲ್ಲ ಈ ಕಾಲದಲ್ಲೆಲ್ಲ ಮಾಡ್ಲಿಕ್ಕೆ ಆಗುವುದಲ್ಲ. ಅದನ್ನು ಆ ದಿವಸ ಅವರು ಶುದ್ಧದಲ್ಲಿ ಇದ್ದು ಹೋಮವನ್ನು ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗುವುದು. ಯಾವ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದವರಿದ್ದಾರೆ. ಇಲ್ಲಿ ಮೊನ್ನೆ ನಮ್ಮ ಎಲ್ಲಿಯಪ್ಪ ಅದು ಸಿಂಗಪುರದ ಹೋಮ್ ಮಿನಿಸ್ಟರ್ ಬಂದು ಇಲ್ಲಿ ಹೋಮ ಮಾಡ್ಕೊಂಡು ಹೋದರು. ಅವರಿಗೆ ಬೇಕಾದ ಫಲಗಳ ಹಿಂದೂ ಮಾಡಿದ್ರು, ಅವರು 2-3 ಸರಿ ಮಾಡಿದ್ರು. ಶತಚಂಡಿ ಮೊನ್ನೆ ಮಾಡ್ಕೊಂಡು ಹೋದ್ರು. ಅವ್ರ ಕಾಮನೆ ಸಿದ್ಧಿಯಾಗಿದೆ. ಎಲ್ಲೆಲ್ಲ ಒಬ್ಬೊಬ್ಬರು ಅವರವರ ಕಾಮನೆಗಳನ್ನು ರಹಸ್ಯವಾಗಿ ಇಟ್ಕೊಂಡಿರ್ತಾರೆ. ಅದು ಕೆಲವರು ಮಾಧ್ಯಮಗಳಿಗೆ ಹೇಳ್ತಾರೆ. ಹಾಗೆ ಅದು ನಮ್ಮ ಹತ್ರ ಅವರು ಏನು ರಹಸ್ಯವಾಗಿ ಇಡ್ಬೇಕಂತೇಳಿ ನಾವು ರಹಸ್ಯವಾಗಿ ಇಡ್ತೇವೆ. ರಾಜ್ಯದಲ್ಲೂ ಸುಮಾರು ರಾಜಕಾರಣಿಗಳು ಮತ್ತು ಸಂಗೀತ ವಿದ್ವಾಂಸರು, ನಾಟ್ಯ ವಿದ್ವಾಂಸರು ಎಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಮಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಇದು ಸಿದ್ಧಿ ಕ್ಷೇತ್ರ. ಅವರು ಸದ್ಕಾಮನೆಯನ್ನು ಮಾಡಿದ್ರೆ ಅದು ಸಿದ್ಧಿ ಆಗ್ತದೆ. ಚಲನಚಿತ್ರ ನಟರು, ತಮಿಳಿನವರು ಎಲ್ಲ ಬರ್ತಾರೆ, ಚಲನಚಿತ್ರ ನಟರು ಬರ್ತಾರೆ, ಜಯಸುದಾಸ್ ಬಂದಿದ್ದಾನೆ. ಹಾಗೆ ತುಂಬಾ ಗಾಯಕರು ಬರ್ತಾರೆ, ನಟರು ಬರ್ತಾರೆ, ಹಾಗೆ ವಿದ್ವಾಂಸರು ಬರ್ತಾರೆ. ಅದು ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆರ್ತೋ ಜಿಜ್ಞಾಸಿರ್ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಆರ್ತರು ಬರ್ತಾರೆ, ಆರ್ತರು ಅಂದ್ರೆ ಕಷ್ಟ ಇರುವವರು ಬರ್ತಾರೆ, ಜಿಜ್ಞಾಸಿಗಳು ಬರ್ತಾರೆ. ಇದು ಏನು ಮಾಡಿದ್ರೆ ಏನಾಗ್ತದೆ, ಹೌದು ಅಲ್ವೋ, ಸತ್ಯವೋ ಸುಳ್ಳು ಅಂತ ಅರ್ಥಾರ್ಥಿ ಅರ್ಥ ಕಾಮನೆಯಿಂದ ಬರುವವರು ಇದ್ದಾರೆ. ಜ್ಞಾನಿಗಳು ಬಂದು ಮಾಡ್ಕೊಂಡು ಹೋಗುವವರು ಇದ್ದಾರೆ. ಈಗ ಈ 4 ವರ್ಗದವರು ಬಂದು ಇಲ್ಲಿ ಹೋಮಾದಿಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಆರ್ಥೋ ಜಿಜ್ಞಾಸಿರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಅವರು ಹೆಚ್ಚಿನವರು ಅಂತೇಳಿ ಅವರ ಧರ್ಮಾರ್ಥ ಕಾಮಮೋಕ್ಷಗಳಿಗೋಸ್ಕರ ಬರ್ತಾರೆ. ಧರ್ಮ ಅಂದ್ರೆ ಅದರಲ್ಲಿ ಎಲ್ಲ ಇದು ಬರುತ್ತೆ. ಅರ್ಥ ಅಂದ್ರೆ ಅರ್ಥಾರ್ಥ